ಮೈ ಡಿಯರ್ ಫ್ರೆಂಡ್ಸ್, ನಮಸ್ತೆ. ಜೈ ಕೇಸರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ದಯವಿಟ್ಟು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ನನ್ನ ಹೆಡ್ಲೈನ್ ನೋಡಿ ನಿಮಗೆ ಆಶ್ಚರ್ಯ ಆಗಬಹುದು. ಭಾರತದ ಪ್ರಜೆಯಾದ ರಾಹುಲ್ ಗಾಂಧಿಯನ್ನು ಇವ ಯಾಕೆ ಬ್ರಿಟನ್ ಪ್ರಜೆ ಎಂದು ತೋರಿಸುತ್ತಿದ್ದಾನೆ ಎಂದು. ಇದನ್ನು ನಾನು ಹೇಳುತ್ತಿಲ್ಲ ಗೆಳೆಯರೇ. ದೇಶದ ಖ್ಯಾತ ಕಾನೂನು ತಜ್ಞ ಎಂದು ಹೆಸರು ಪಡೆದ ಸುಬ್ರಹ್ಮಣ್ಯ ಸ್ವಾಮಿಯವರು ಹೇಳಿದ್ದು. ಅವರು ಯಾವುದೇ ಪುರಾವೆ ಇಲ್ಲದೆ ಯಾವ ವಿಷಯದ ಬಗ್ಗೆಯೂ ಮಾತನಾಡುವುದಿಲ್ಲ. ಅವರು ಸಾಕ್ಷಿ ಸಮೇತ ರಾಹುಲ್ ಗಾಂಧಿ ಬ್ರಿಟಿಷ್ ಪ್ರಜೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದ ದಾಖಲೆಯನ್ನು ಎಕ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿದ್ದಾರೆ. 2015ರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯವರು ರಾಹುಲ್ ಗಾಂಧಿಯವರ ಬ್ರಿಟಿಷ್ ಪೌರತ್ವವನ್ನು ಬಹಿರಂಗಪಡಿಸಿದರು. ಸ್ವಾಮಿ ಅವರು ಬಿಡುಗಡೆ ಮಾಡಿದ ದಾಖಲೆಗಳ ಪ್ರಕಾರ ಲಂಡನ್ನಲ್ಲಿ ರಾಹುಲ್ ಗಾಂಧಿಯ ಹೆಸರಿನಲ್ಲಿ ಕಂಪನಿಯನ್ನು ರಿಜಿಸ್ಟರ್ ಆಗಿದ್ದು, ಲಂಡನ್ ನಿವಾಸಿ ವಿಳಾಸದೊಂದಿಗೆ ರಾಹುಲ್ ತಮ್ಮನ್ನು ಬ್ರಿಟಿಷ್ ಪ್ರಜೆ ಎಂದು ಘೋಷಿಸಿದ್ದಾರೆ. 2009ರವರೆಗೆ ರಾಹುಲ್ ಗಾಂಧಿ ಲಂಡನ್ನಲ್ಲಿ ಬ್ಯಾಕ್ ಆಫ್ಸ್ ಎಂಬ ಸಂಸ್ಥೆಯನ್ನು ನಡೆಸುತ್ತಿದ್ದರು ಮತ್ತು ಎಲ್ಲ ದಾಖಲೆಗಳಲ್ಲಿ ಬ್ರಿಟಿಷ್ ಪ್ರಜೆ ಎಂದು ನಮೂದಿಸಿದ್ದರು. ಅವರು 2004ರಿಂದ ಭಾರತದ ಸಂಸತ್ತಿನಲ್ಲಿ ಸದಸ್ಯರಾಗಿದ್ದಾಗ್ಯೂ ಅವರು ತಮ್ಮನ್ನು ಬ್ರಿಟಿಷ್ ನಾಗರಿಕ ಎಂದು ಅಲ್ಲಿನ ಸರಕಾರಕ್ಕೆ ಘೋಷಿಸಿಕೊಂಡಿದ್ದರು. ಸುಬ್ರಹ್ಮಣ್ಯ ಸ್ವಾಮಿ ಅವರು ಬ್ರಿಟಿಷ್ ಕಂಪನಿಗಳ ದಾಖಲೆಗಳನ್ನು ಹಂಚಿಕೊಂಡಿದ್ದಾರೆ. ಇದು ರಾಹುಲ್ ಗಾಂಧಿಯವರು ಬ್ರಿಟಿಷ್ ಪ್ರಜೆಯಾಗಿ ಬ್ರಿಟಿಷ್ ಸರಕಾರಕ್ಕೆ ವಾರ್ಷಿಕ ರಿಟರ್ನ್ ಫೈಲ್ ಸಲ್ಲಿಸಿದ್ದಾರೆ ಎಂದು ಆಪಾದಿಸಿದ್ದಾರೆ. ಅದಕ್ಕೆ ಬೇಕಾದ ದಾಖಲೆಗಳನ್ನು ನೀಡಿದರು. ರಾಹುಲ್ ಗಾಂಧಿಯಾಗಲಿ ಅವರ ಆಪ್ತ ಬಳಗವಾಗಲಿ ಯಾರೂ ಸುಬ್ರಹ್ಮಣ್ಯ ಸ್ವಾಮಿಯ ಹೇಳಿಕೆಯನ್ನು ವಿರೋಧಿಸಿಲ್ಲ. ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದ್ದಕ್ಕೂ ರಾಹುಲ್ ಗಾಂಧಿ ಮಾಡುವುದು ನೋಡಿದರೆ ಅದು ನಿಜವೆಂದು ಅನಿಸುತ್ತದೆ. ಅವನ ತಾಯಿ ಮೂಲತಃ ಸೋನಿಯಾ ಗಾಂಧಿ ಇಟಲಿ ಮೂಲದವರು. ಸೋನಿಯಾ ಗಾಂಧಿ ಮದುವೆಯಾಗಿ ಕೆಲವು ವರ್ಷಗಳ ತನಕ ಭಾರತದ ನಾಗರಿಕತೆಯನ್ನು ಪಡೆಯಲಿಲ್ಲ. ಬದಲಾಗಿ ಇಟಲಿಯ ಪ್ರಜೆಯಾಗಿ ಮುಂದುವರೆದಿದ್ದರು. ರಾಜೀವ್ ಗಾಂಧಿಯ ಹತ್ಯೆಯ ನಂತರ ಕೆಲವು ಸಮಯದ ಬಳಿಕ ಭಾರತದ ರಾಜಕೀಯದಲ್ಲಿ ನೆಲೆ ಊರಲು ತನ್ನ ಸ್ವಾರ್ಥಕ್ಕಾಗಿ ಭಾರತದ ನಾಗರಿಕತೆಯನ್ನು ಪಡೆದರು. ಭಾರತದ ನಾಗರಿಕತೆ ಪಡೆಯದೆ ಇಲ್ಲಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಸಾಧ್ಯವಿಲ್ಲ ಎಂದು ಅರಿತ ಸೋನಿಯಾ, ಅದೇ ರೀತಿ ನೆಹರು ಕುಟುಂಬದ ಮೇಲೆ ಇರುವ ಜನರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಇಂದಿರಾ ಗಾಂಧಿಯ ಮೇಲೆ ಇದ್ದ ಜನರ ಒಲವನ್ನು ತಿಳಿದು ಅದನ್ನು ಉಪಯೋಗಿಸಿಕೊಂಡು ಮುಂದೊಂದು ದಿನ ಭಾರತದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವ ಸಲುವಾಗಿ ನಾಗರಿಕತೆಯನ್ನು ಪಡೆದರೆ ಹೊರತು ಭಾರತ ದೇಶದ ಮೇಲಿನ ಪ್ರೇಮದಿಂದ ಅಲ್ಲ. ಭಾರತ ದೇಶದ ಮೇಲೆ ನಿಜವಾಗಿ ಪ್ರೇಮ ಇದ್ದಿದ್ದರೆ ರಾಜೀವ್ ಗಾಂಧಿಯನ್ನು ಮದುವೆಯಾದ ಪ್ರಾರಂಭದಲ್ಲಿ ಭಾರತದ ಪ್ರಜೆಯಾಗಿ ಬದಲಾಗುತ್ತಿದ್ದರು. ಆದರೆ ರಾಹುಲ್ ಗಾಂಧಿ ಭಾರತದಲ್ಲಿ ಹುಟ್ಟಿ ಬೆಳೆದಿರುವುದರಿಂದ ಭಾರತ ದೇಶದ ಬಗ್ಗೆ ದೇಶ ಅಭಿಮಾನ ಇರಬಹುದು ಎಂದು ಎಲ್ಲರೂ ತಿಳಿದಿದ್ದರು. ಆದರೆ ರಾಹುಲ್ ಗಾಂಧಿ ಕೆಲವು ಸಲ ಆಡುವ ರೀತಿ ನೋಡಿದರೆ ರಾಹುಲ್ ಗಾಂಧಿಗೆ ಭಾರತದ ದೇಶದ ಮೇಲೆ ಎಳ್ಳಷ್ಟು ಪ್ರೇಮವಿಲ್ಲ ಎಂಬುದು ಅರ್ಥ ಆಗಿದೆ. ರಾಹುಲ್ ಗಾಂಧಿಯ ಮನಸ್ಸಿನಲ್ಲಿರುವುದು ನಾನು ಈ ಭಾರತ ದೇಶದ ಪ್ರಧಾನಿಯಾಗಬೇಕು ಎಂಬುದೇ ಆಗಿದೆ. ಪ್ರಧಾನಿಯಾಗುವ ಉದ್ದೇಶದಿಂದ ರಾಹುಲ್ ಗಾಂಧಿ ಬಹಳಷ್ಟು ಕೀಳುಮಟ್ಟಕ್ಕೂ ಇಳಿದು ರಾಜಕೀಯ ಮಾಡುತ್ತಿದ್ದಾನೆ. ದೇಶ ವಿರೋಧಿಗಳೊಂದಿಗೆ ಮುಕ್ತವಾಗಿ ಚರ್ಚೆ ಮಾಡುತ್ತಾನೆ. ಚೀನಾಕ್ಕೆ ಹೋಗಿ ಅಲ್ಲಿ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಮಾಡುತ್ತಾನೆ. ವಿದೇಶಗಳಿಗೆ ಹೋದಾಗ ಅಲ್ಲಿನ ಪತ್ರಿಕೆಗಳಲ್ಲಿ ಭಾರತದ ವಿರುದ್ಧ ಮಾತನಾಡುತ್ತಾನೆ. ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಒಂದು ದೇಶದ ಮೇಲೆ, ತನ್ನ ದೇಶದ ಮೇಲೆ ಅಭಿಮಾನ ಇದ್ದರೆ ಆ ವ್ಯಕ್ತಿ ವಿದೇಶದಲ್ಲಿ ತನ್ನ ದೇಶವನ್ನು ತೆಗಳುವುದಿಲ್ಲ. ಆದರೆ ರಾಹುಲ್ ಗಾಂಧಿ ಪ್ರೆಸ್ ಮೀಟಿನಲ್ಲಿ ಭಾರತ ಬಡ ದೇಶ, ಭಾರತ ಅಭಿವೃದ್ಧಿ ಹೊಂದಿಲ್ಲ, ಭಾರತದಲ್ಲಿ ಕೋಮುವಾದಿಗಳು ಆಡಳಿತ ಮಾಡುತ್ತಿದ್ದಾರೆ ಎಂದು ಬಹಿರಂಗವಾಗಿ ಹೇಳಿಕೆ ನೀಡುತ್ತಾನೆ. ಕಳೆದ ಬಾರಿ ಇಟಲಿಯ ಪತ್ರಿಕೆಯೊಂದಕ್ಕೆ ಸಂದರ್ಶನ ನೀಡುತ್ತಾ ಭಾರತದಲ್ಲಿ ಕೋಮುವಾದಿಗಳು ಆಡಳಿತ ಮಾಡುತ್ತಿದ್ದಾರೆ, ದೇಶವನ್ನು ಅವರು ಹಿಂದೂ ರಾಷ್ಟ್ರ ಮಾಡಲು ಹೊರಟಿದ್ದಾರೆ, ಅವರನ್ನು ಅಧಿಕಾರದಿಂದ ಇಳಿಸಲು ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಎಂದು ವಿದೇಶದಲ್ಲೂ ಭಾರತದ ಮಾನ ಹರಾಜು ಹಾಕಿದ್ದಾನೆ. ದೇಶಪ್ರೇಮ ಇರುವ ವ್ಯಕ್ತಿ ಈ ರೀತಿ ಹೇಳಲು ಸಾಧ್ಯವೇ ಇಲ್ಲ. ನಮ್ಮದೇ ದೇಶದ ಆರ್ಥಿಕ ಪ್ರಗತಿಯನ್ನು ಸಹಿಸದೆ ಅದನ್ನು ಬೀಳಿಸಲು ಅಮೆರಿಕದ ಒಂದು ಖಾಸಗಿ ಸಂಸ್ಥೆ ತಯಾರಿಸಿದ ನಕಲಿ ವರದಿಯನ್ನು ಬೆಂಬಲಿಸಿ ಅದರ ಪರವಾಗಿ ಮೋದಿಯ ವಿರುದ್ಧ ಹಾಗೂ
ಸರ್ಕಾರದ ವಿರುದ್ಧ ತನ್ನ ಪಕ್ಷದ ವತಿಯಿಂದ ದೇಶದಾದ್ಯಂತ ಪ್ರತಿಭಟನೆ ಮಾಡಿಸುತ್ತಾನೆ. ಅದು ಅಮೆರಿಕದ ಹಿಂಡನ್ಬರ್ಗ್ ಎಂಬ ಸಂಸ್ಥೆ ಭಾರತದ ಏಳಿಗೆಯನ್ನು ಸಹಿಸದೆ ತಯಾರಿಸಿದ ವರದಿ ಎಂದು ದೇಶದ ಸಾಮಾನ್ಯ ನಾಗರಿಕನಿಗೂ ತಿಳಿದಿದೆ. ಆದರೆ ಒಂದು ವಿರೋಧ ಪಕ್ಷದ ನಾಯಕನಾಗಿರುವ ರಾಹುಲ್ ಗಾಂಧಿಗೆ ಅದು ಅರ್ಥ ಆಗಿಲ್ಲವೆಂದರೆ ಆ ವರದಿಯನ್ನು ರಾಹುಲ್ ಗಾಂಧಿ ತನ್ನ ಲಾಭಕ್ಕೆ ಉಪಯೋಗಿಸಲು ನೋಡುತ್ತಿದ್ದಾನೆ. ದೇಶದ ಬಗ್ಗೆ ಅವನಿಗೆ ಚಿಂತೆ ಇಲ್ಲ. ತನ್ನ ಸ್ವಾರ್ಥಕ್ಕಾಗಿ ತನ್ನ ಪಕ್ಷದ ಕಾರ್ಯಕರ್ತರಿಗೆ ಹುರಿದುಂಬಿಸಿ ಅವರಿಂದ ಪ್ರತಿಭಟನೆ ಮಾಡಿಸಿ ವಿದೇಶಿ ಪತ್ರಿಕೆಗಳಲ್ಲಿ ವಿದೇಶಿ ಟಿವಿ ಚಾನಲ್ಗಳಲ್ಲಿ ಬರುವಾಗೆ ಮಾಡಿ ಭಾರತದ ಮಾನ ಹರಾಜು ಆಗುವಾಗೆ ಮಾಡಿ ಆ ಮುಖಾಂತರ ಅಧಿಕಾರಕ್ಕೆ ಬರಬೇಕು ಎಂಬುದು ಅವ ಹಂಬಲಿಸುತ್ತಿದ್ದಾನೆ. ಬಂಗಾಳದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾದಾಗ ಅಲ್ಲಿನ ಪ್ರಧಾನಿ ರಾಜೀನಾಮೆ ಕೊಡುವ ಪರಿಸ್ಥಿತಿ ಬಂದಾಗ ರಾಹುಲ್ ಗಾಂಧಿಯು ತನ್ನ ಸಹಚರರ ಮೂಲಕ ಭಾರತದಲ್ಲೂ ಅಂಥ ಘಟನೆ ಶೀಘ್ರದಲ್ಲಿ ನಡೆಯಲಿದೆ ಎಂದು ಹೇಳಿಕೆ ಕೊಡಿಸುತ್ತಾನೆ. ಸಲ್ಮಾನ್ ಖುರ್ಷಿದ್ ಎಂಬ ಕಾಂಗ್ರೆಸ್ ನಾಯಕ ಈ ರೀತಿಯಲ್ಲಿ ಹೇಳಿಕೆ ನೀಡುತ್ತಾ ಬಾಂಗ್ಲಾ ರೀತಿಯ ಘಟನೆ ಭಾರತದಲ್ಲಿ ಸದ್ಯದಲ್ಲೂ ನಡೆಯಲಿದೆ ಎಂದನು. ಈ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರನ್ನು ರೊಚ್ಚಿಗೆಬ್ಬಿಸಿ ಭಾರತದಲ್ಲೂ ಅರಾಜಕತೆ ಸೃಷ್ಟಿ ಮಾಡಲು ನೋಡಿದನು. ಇವನ ಹೇಳಿಕೆ ಹಿಂದೆ ರಾಹುಲ್ ಗಾಂಧಿ ಇದ್ದಾನೆ ಎಂಬುದನ್ನು ಅಲ್ಲಗಳೆಯುವಾಗಿಲ್ಲ. ಬಾಂಗ್ಲಾದಲ್ಲಿ ಅರಾಜಕತೆ ಸೃಷ್ಟಿಯಾಗುವ 3 ವಾರಗಳ ಮೊದಲು ರಾಹುಲ್ ಗಾಂಧಿ ಅರಾಜಕತೆ ಸೃಷ್ಟಿಯ ಮೂಲ ವ್ಯಕ್ತಿಯನ್ನು ಅಮೆರಿಕದಲ್ಲಿ ಭೇಟಿಯಾಗಿದ್ದ ಎಂಬ ಮಾಹಿತಿ ಇದೆ. ಬಾಂಗ್ಲಾದ ರೀತಿಯಲ್ಲಿ ಭಾರತದಲ್ಲೂ ಪ್ರತಿಭಟನೆ ನಡೆಸಲು ವ್ಯವಸ್ಥಿತ ಪಿತೂರಿಯನ್ನು ಒಳಗಿಂದ ಒಳಗೆ ಮಾಡುತ್ತಿದ್ದನು ಎಂಬ ಮಾಹಿತಿ ಇದೆ. ಆದರೆ ಭಾರತದ ಪ್ರಜ್ಞಾವಂತ ಜನರಿಂದಾಗಿ ಅದು ತಪ್ಪಿದೆ. ರಾಹುಲ್ ಗಾಂಧಿಗೆ ನಿಜವಾಗಿ ಭಾರತದ ಮೇಲೆ ಪ್ರೀತಿ ಇದ್ದರೆ ಯಾವುದೇ ಪಕ್ಷ ಸರಕಾರ ಎಂದು ನೋಡದೆ ಪಕ್ಷಾತೀತವಾಗಿ ಈಗ ಇರುವ ಸರಕಾರ ದೇಶದ ಒಳಿತಿಗಾಗಿ ಯಾವ ನಿರ್ಧಾರ ಕೈಗೊಂಡರೂ ಯಾವ ಕಾನೂನು ಜಾರಿಗೊಳಿಸಿದರೂ ರಾಹುಲ್ ಗಾಂಧಿ ಬೆಂಬಲಿಸಲಿ. ಅದು ಬಿಟ್ಟು ಪ್ರತಿಯೊಂದು ವಿರೋಧಿಸುವ ಚಾಳಿ ಬಿಟ್ಟು ಬಿಡಲಿ. ಅಧಿಕಾರ ಪಡೆಯಬೇಕಾದರೆ ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಹೋರಾಟ ಮಾಡಲಿ. ಅದು ಬಿಟ್ಟು ದೇಶದ ಮಾನ ಹರಾಜು ಹಾಕುವಂತಹ ದೇಶದ ಘನತೆಯನ್ನು ಕಡಿಮೆ ಮಾಡುವಂತಹ ಕೆಲಸ ಮಾಡದಿರಲಿ. ವಿದೇಶಗಳಿಗೆ ಹೋಗಿ ದೇಶದ ಗೌರವ ಮಣ್ಣು ಮಾಡುವಂತಹ ಹೇಳಿಕೆಗಳನ್ನು ನೀಡುವುದನ್ನು ಕಡಿಮೆಗೊಳಿಸಲಿ. ಆಗ ಪ್ರಜ್ಞಾವಂತ ಜನರು ರಾಹುಲ್ ಗಾಂಧಿಯನ್ನು ಒಪ್ಪಿಕೊಂಡರೂ ಒಪ್ಪಿಕೊಳ್ಳಬಹುದು. ಜೈ ಹಿಂದ್.